ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಡಿ ವಿ ಗುಂಡಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಬಹುಶಃ ಡಿ ವಿ ಜಿ ಅವರು ಕನ್ನಡ ಸಾಹಿತ್ಯ ಲೋಕದ ಅಶ್ವತ್ಥ ವೃಕ್ಷ ಅಂತ ನಾವು ಕರೀಬಹುದು. ಕೇವಲ ಸಾಹಿತಿಯಾಗಿ ಮಾತ್ರವಲ್ಲ, ಅವರು ಈ ಸಮಾಜಕ್ಕೆ ಪತ್ರಕರ್ತರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಸಮಾಜ ಸುಧಾರಕರಾಗಿ, ಆಧ್ಯಾತ್ಮ ಚಿಂತಕರಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ಮೊಟ್ಟ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಪ್ರಪ್ರಥಮ ಬಾರಿಗೆ ಆ ಕಾರ್ಯಕ್ರಮದ ಆಯೋಜಕರಲ್ಲಿ ಡಿ ವಿ ಗುಂಡಪ್ಪನವರು ಸಹ ಮಹತ್ತರವಾದ ಪಾತ್ರವನ್ನು ವಹಿಸಿದ್ರು. ಅದೇ ರೀತಿ ದಂಡಿ ಸತ್ಯಾಗ್ರಹ ಕುರಿತ ಒಂದು ಧರಣಿ ನಡೆದಾಗ, ಪ್ರತಿಭಟನೆ ನಡೆದಾಗ ಬೆಂಗಳೂರಿನಲ್ಲಿ ಅವರು ಭಾಗವಹಿಸಿದ್ರು ಅಂತಕ್ಕಂಥ ಉಲ್ಲೇಖವನ್ನು ಸಹ ಗಮನಿಸ. ಅದರಿಂದ ನಾನು ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೀತಿದ್ದಾನೆ. ಅದರ ಒಟ್ಟಿಗೆ ಸಮಾಜ ಸುಧಾರಕರು ಅಂತ ಹೇಳೋದಕ್ಕೆ ಯಾಕೆ ಇಷ್ಟಪಡ್ತಾನೆ ಅಂತಂದ್ರೆ, ಆಗಿನ ಕಾಲಘಟ್ಟದಲ್ಲಿ 1910-15 ಆಸ್ಪಾಸಿಗೆ ವಿಧವಾ ವಿವಾಹವನ್ನ ಮಾಡೋದಕ್ಕಾಗಿ ಅವರು ಪ್ರೋತ್ಸಾಹ ಕೊಡ್ತಿರುವಂತಕ್ಕಂಥ ಮಾತಿದೆ. ಬ್ರಾಹ್ಮಣರಾಗಿ ಹುಟ್ಟಿ ನಮ್ಮೆಲ್ಲರಿಗೂ ಗೊತ್ತಿದೆ, ವಿಧವಾ ವಿವಾಹವನ್ನ ಇತ್ತೀಚೆಗೂ ಸಹ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ಕಡಿಮೆ. ಆದ್ರೆ ಸುಮಾರು 100 ವರ್ಷಗಳ ಹಿಂದೆ ವಿಧವಾ ವಿವಾಹವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಅವರೇ ಕೆಲವು ಕಾರ್ಯಕ್ರಮಗಳಿಗೆ ಪೌರೋಹಿತ್ಯವನ್ನು ವಹಿಸಿದ್ರು. ಅವ್ರು ಗೊತ್ತಿದ್ದಂತ ಮಂತ್ರ ಪಠಣನ ಮಾಡಿದ್ರು ಅಂತಕ್ಕಂಥ ಉಲ್ಲೇಖಗಳಿದಾವೆ. ಅದ್ರ ಒಟ್ಟಿಗೆ ಸಮಾಜದ ಚಿಂತಕರಾಗಿದ್ರು ಅಂತಕ್ಕಂಥ ಮಾತು ಸಹ ಇದೆ. ಅವರು ತಮ್ಮ ಒಂದ್ ಕಡೆ ಬರ್ಕೊಂಡು ಹೋಗ್ತಾರೆ. ಅವರು ಇಲ್ಲಿ ಬಾಲ್ಯದಲ್ಲಿ ಅವರು ಬೆಳೆದಿದ್ದಂತ ರೀತಿ, ಅವ್ರ ಒಟ್ಟಿಗಿದ್ದಂತ ಸಹಪಾಠಿಗಳು ಕೆಲವ್ರನ್ನೆಲ್ಲ ಅವ್ರು ಉಲ್ಲೇಖ ಮಾಡ್ತಾ ಅದ್ರ ಬಗ್ಗೆ ಅವ್ರ ಬೆಳಕನ್ನ ಚೆಲ್ತಾರೆ. ಇಂಥ ಗುಂಡಪ್ಪನವರು ನಮ್ಮ ಮುಳಬಾಗ್ಲವರು ಅಂತಕ್ಕಂಥದ್ದು ಹೆಮ್ಮೆ. ಬಹುಶಃ ಇಡೀ ಜಗತ್ತಿಗೆ ಶಾಂತಿಯನ್ನ ಬೋಧಿಸಿದಂತಹ, ಶಾಂತಿಯ ಮುಖೇನ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡಂತಹ ರಾಷ್ಟ್ರ ನಮ್ಮದು. ಅದರ ಹಿಂದೆ ಇದ್ದಂಥವ್ರು ಮಹಾತ್ಮ ಗಾಂಧೀಜಿಯವರು. ಆದ್ರೆ ಇವತ್ತಿಗೂ ಸಹ ಮಹಾತ್ಮ ಗಾಂಧೀಜಿಯವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗ್ಲಿಲ್ಲ. ಅದೇ ರೀತಿ ಮುಳಬಾಗಲಿಗೆ ಬಹುಶಃ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿತ್ತು. ಬಹುಶಃ ಅವರ ಸಾಹಿತ್ಯವನ್ನ ಓದ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಅದರ ಪರಿವಿದೆ. ಸಾಹಿತ್ಯ ಕ್ಷೇತ್ರ ಎಲ್ಲರ ಅಭಿಮತ ಸಹ ಅದು. ನಿಜಕ್ಕೂ ಡಿ ವಿ ಜಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗೋದು ನಮ್ಮೆಲ್ಲರಿಗೂ ಬೇಸರದ ಸಂಗತಿ. ಮತ್ತೆ ಪ್ರತಿಯೊಬ್ಬರ ಬದುಕಲ್ಲೂ ಸಹ ನಾವು ಹೇಳ್ತೇವೆ, ಭಗವದ್ಗೀತೆಯನ್ನು ಓದ್ಕೋಬೇಕು ಅಂತ ಹೇಳ್ತೇವೆ. ಭಗವದ್ಗೀತೆಯನ್ನ ಓದ್ತಕ್ಕಂಥದ್ದು ಈಗಿನ ತಲೆಮಾರಿ ಕಷ್ಟ ಆಗ್ಬೋದು. ಆದ್ರೆ ಆ ಭಗವದ್ಗೀತೆ ತಾತ್ಪರ್ಯ ಏನಿದೆ, ಒಂದು ಆಧುನಿಕ ಭಗವದ್ಗೀತೆ ಅಂತ ನಾವೇನ್ ಕರಿತೇವೆ, ಮಂಕುತಿಮ್ಮನ ಕಗ್ಗವನ್ನ ಓದಿಕೊಂಡ್ರೆ ಖಂಡಿತವಾಗಿಯೂ ಇಡೀ ನಮ್ಮ ಜೀವನವನ್ನ ನಾವು ನಡೆಸೋದಿಕ್ಕೆ ಅದೊಂದು ದಾರಿದೀಪ ಆಗತ್ತೆ ಅನ್ನೋದಕ್ಕೆ ತುಂಬಾ ಹಲವಾರು ಉದಾಹರಣೆಗಳ ಕಗ್ಗದಲ್ಲಿ ಬರ್ತವೆ. ಒಂದ್ 2-3 ಕಗ್ಗಳನ್ನ ನಾನು ಇಲ್ಲಿ ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೇನೆ. ಅವ್ರೊಂದ್ ಕಡೆ ಹೇಳ್ತಾರೆ, ಸತ್ಯನೆಂದನ ಬೇಡ, ಸೋತನೆಂದನ ಬೇಡ, ಬತ್ತಿ ತೆನ್ನಳು ಸತ್ವ ದೂಟೆಯನ ಬೇಡ, ಮೃತ್ಯು ಎನ್ನುವುದು ತೆರೆ ಇಳಿತ, ತೆರೆ ಏಳು ಮತ್ತೆ ತೋರ್ಪುದು ನಾಳೆ ಅಂತ. ನಾವೆಲ್ಲರೂ ಹತಾಶರಾಗಿರ್ತೇವೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಬದುಕಿನಲ್ಲೂ ಸಹ ಸೋಲುಗಳಿದ್ದೇ ಇರ್ತವೆ, ಹತಾಶರಾಗ್ತವೆ. ಅವರ ಕಗ್ಗದಲ್ಲಿ ಹೇಳ್ತಾರೆ, ಸತ್ಯನೆಂದ ಬೇಡ, ಸೋತೆ ಅಂತ ಅನ್ಬೇಡ. ಇವೆಲ್ಲನೂ ಟೆಂಪ್ರರಿ ಅಷ್ಟೇ, ತಾತ್ಕಾಲಿಕ. ಯಾವುದಕ್ಕೆ ಅದು ಒಂದು ಉದಾಹರಣೆ ಕೊಡ್ತಾರೆ ಅವರು. ಮೃತ್ಯು ಎನ್ನುವುದು ತೆರೆ ಇಳಿತ, ತೆರೆ ಏರು ಮತ್ತೆ ತೋರ್ಪುದು ನಾಳೆ. ಅಂದ್ರೆ ನಾವು ಸಮುದ್ರದ ಮುಂದೆ ನಿಂತ್ಕೊಂಡಾಗ ತೆರೆ ಇಳಿತಾ ಇರತ್ತೆ, ಮತ್ತೆ ಸತತವಾಗಿ ಈ ಪ್ರಕ್ರಿಯೆ ಲಕ್ಷಾಂತರ ವರ್ಷ ನಡ್ಕೊಂಡ್ ಬಂದಿದೆ. ಸಮುದ್ರದ ಅಲೆಗಳು ಇಳಿತಿರ್ತವೆ, ಅತ್ತೆ ಏರ್ತಾನೆ ಇರ್ತವೆ. ಅಂದ್ರೆ ಸೋಲು ಅಂತಕ್ಕಂಥ ಅಷ್ಟೇ. ಇವತ್ತು ಸೋಲು, ನಾಳೆ ಗೆಲುವು. ಸೋಲು ಗೆಲುವು ಜೀವನದ ಒಂದು ಸಹಜ. ನಾವು ಅದನ್ನ ಅನುಭವಿಸ್ಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ತುಂಬಾ ಆಧ್ಯಾತ್ಮ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಅಡಿಗೆ. ಮತ್ತೊಂದ್ ಕಡೆ ಹೇಳ್ತಾರ, ನಾವೆಲ್ಲ ಯೋಚನೆ ಮಾಡ್ತಿರ್ತೇವೆ, ನಮ್ಮಲ್ಲಿ ಎಷ್ಟು ಆಲೋಚನೆಗಳಿದಾವೆ ಅಂತಂದ್ರೆ ಪಾಸಿಟಿವ್ ಆಲೋಚನೆಗಳಿದಾವೆ, ನೆಗೆಟಿವ್ ಆಲೋಚನೆಗಳಿದಾವೆ. ಅದಕ್ಕೊಂದು ಕಗ್ಗದಲ್ಲಿ ಹೇಳ್ತಾರೆ, ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು, ಗಿಳಿ ಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತಿಹವು, ಇದೆಗೆ ನಿದ್ದೆಗೆ ನೆಲೆಯಲು ಮಂಕುತಿಮ್ಮ ಅಂತಕ್ಕಂಥ ಮಾತ್ರ ಕೇಳ್ತಾರ. ನೋಡಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಗ್ಗ ಅಂದ್ರೆ ಇದು. ನೋಡಿ ಇಲ್ಲಿ ಎರಡು ರೀತಿಯ ಹಕ್ಕಿಗಳಿದಾವೆ. ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಹದ್ದು, ನವಿಲು ಎಲ್ಲ ಇದೆ ಇದ್ರ. ಪಾಸಿಟಿವ್ ಥಾಟ್ಸ್ ಇದೆ. ಗಿಳಿ ಒಳ್ಳೆ ರೀತಿ ಕೂಗ್ಬಹುದು, ಗೂಬೆ ಬೇರೆ ತರ ಕೂಗ್ಬಹುದು. ಅಂದ್ರೆ ನಮ್ಮ ಆಲೋಚನೆಗಳು ತಲೆಯೊಳಗೆ ಪ್ರತಿದಿನಾನು, ಪ್ರತಿ ಕ್ಷಣವು ಪಾಸಿಟಿವ್ ಥಾಟ್ಸ್ ಬರ್ತಿರ್ತವೆ, ನೆಗೆಟಿವ್ ಥಾಟ್ಸ್ ಬರ್ತಿರ್ತವೆ. ಇಷ್ಟೆಲ್ಲವನ್ನ ಅಡಗಿಸ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ, ತಲೆನಲ್ಲಿ
ನೆಮ್ಮದಿಯಾಗಿರ್ತಕ್ಕಂಥ ನಿದ್ದೆಗೆ ಅವಕಾಶ ಎಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಅವರು ಕೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ಕಗ್ಗ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಸೊ ನಾವು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿರ್ಬೋದು, ಕನ್ನಡ ಪರ ಹೋರಾಟಗಾರ ಇರ್ಬೋದು, ಎಲ್ಲ ಹೋರಾಟಗಾರ ಇರ್ಬೋದು, ನಾವೆಲ್ಲರೂ ಸಹ ಏನಾಗಬೇಕು ಅಂದ್ರೆ ಹುಲ್ಲಾಗು ಬೆಟ್ಟದಡಿ. ನೋಡಿ ಎ ಸಿ ಸಾಹೇಬ್ರಲ್ಲಿ ಕೂತಿದ್ದಾರೆ, ಅತ್ಯಂತ ಪ್ರೀತಿಯಿಂದ ಬಂದ್ರು, ಕಾರ್ಯಕ್ರಮ ಪೂಜೆ ಮಾಡಿಕೊಟ್ರು. ಈ ರೀತಿ ಎಲ್ಲರೊಳಗಾಗಿ ಒಂದಾಗಿ ಬೆರೆತು ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ತಾತ್ಪರ್ಯ. ಅದು ಏನು ಅಂದ್ರೆ ಹುಲ್ಲಾಗು ಬೆಟ್ಟದಡಿ ಅರ್ಥ ಏನು ಅಂತಂದ್ರೆ, ಎಲ್ಲೋ ಬೆಟ್ಟದ ಮೇಲೆ, ಇಲ್ಲಿ ಮುಳಬಾಲ್ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಮೇಲೆ ದೊಡ್ಡದಾಗಿ, ಆ ಬೆಟ್ಟದ ಮೇಲೆ ಹುಲ್ಲು ಬೆಳ್ಕೊಂಡಿದ್ರೆ ಖಂಡಿತವಾಗಿ ಇರ್ತಕ್ಕಂಥ ಯಾವುದೇ ಜಾನುವಾರುಗಳು, ದನ ಕರುಗಳು ಬೆಟ್ಟದ ಮೇಲೆ ತುತ್ತ ತುದಿಗೆ ಹೋಗಿ ಆ ಹುಲ್ಲನ್ನ ತಿಂದು ಅವಳ ಹಸುವನ್ನ ನಿಗ್ಸ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲಾಗಿರ್ಬೇಕು ಹುಲ್ಲು, ಎಲ್ಲಿರ್ಬೇಕು ಹುಲ್ಲು ಅಂತಂದ್ರೆ ಬೆಟ್ಟದ ತಳದಲ್ಲಿರ್ಬೇಕು. ಅಂದ್ರೆ ಅದ್ರ ಸಾರ್ಥಕ ಮಾಡ್ಕೊಬೇಕು ಹುಲ್ಲು. ಬೇರೆ ಒಂದು ಆಹಾರವನ್ನ, ಹಸಿವನ್ನ ನೀಗಿಸಿ ಅದು ಸಾರ್ಥಕ ಮಾಡ್ಕೋಬೇಕು. ಮನೆಗೆ ಮಲ್ಲಿಗೆ ಆಗುವಂತಂದ್ರೆ ಏನು ಅರ್ಥ ಅಂತಂದ್ರೆ, ಕೆಲವು ಬಾರಿ ನಾವು ಅಂತೇವೆ, ಹಲವಾರು ಅಧಿಕಾರಿಗಳು ಅಂತೇವಿ, ಅಕ್ಕಪಕ್ಕ ನೆರೆಹೊರೆಯವ್ರನ್ನ ಅಂತೀವಿ, ನಮ್ಮ ಸ್ನೇಹಿತರನ್ನ ಅಂತೀವಿ, ಎಲ್ಲರೂ ಅನ್ಕೋತೀವಿ. ಅಂದ್ರೆ ಕೆಲವು ಬಾರಿ ಯಾಕಪ್ಪ ಏನಪ್ಪ ಇದು ಅಂತೀವಿ, ಏನೇನೋ ಅವ್ರ ಅವಶ್ಯಕತೆ ಇರ್ಲಿಲ್ಲ ಅನ್ಕತ್ತೀವಿ. ಆದ್ರೆ ಯಾವ ರೀತಿ ಆಗ್ಬೇಕು ನಾವು ಅಂದ್ರೆ, ಮನೆಗೆ ಮಲ್ಲಿಗೆ ಆಗುವಂತವ್ರು ಏನು ಅಂತಾರೆ, ನಾವು ಒಬ್ಬ ಆಫೀಸಲ್ಲಿ ಹೋದ್ರೆ, ಒಂದ್ ಕಚೇರಿ ಒಳಗೆ ಹೋದ್ರೆ ಅಧಿಕಾರಿಗಳು ನಮ್ಮನ್ನ ಒಳ್ಳೆ ರೀತಿ ಸ್ಪಂದಿಸಿದಾಗ ಎಷ್ಟೊಂದು ಖುಷಿ ಆಗತ್ತೆ. ಒಂದು ಮಲ್ಲಿಗೆ ಸುವಾಸನೆ ರೀತಿ ಆ ಆಫೀಸ್ಗೆ ಹೋಗೋದಕ್ಕೆ ಖುಷಿ ಆಗ್ಬೇಕು, ಒಂದ್ ಶಾಲೆಗೆ ಹೋಗೋದಕ್ಕೆ ಒಬ್ಬ ಶಿಕ್ಷಕ ನೋಡಿ ಖುಷಿ ಆಗ್ಬೇಕು, ನಮ್ಮ ಮಕ್ಕಳೇ ಇರ್ಬೋದು, ಮನೆಗೆ ಬಂದಾಗ ತಂದೆ ತಾಯಿ ತೃಪ್ತಿ ಆಗ್ಬೇಕು. ಈ ರೀತಿ ನಾವು ಸಾಮಾಜಿಕವಾಗಿ ಏನೇ ಎಲ್ಲೇ ಹೋಗ್ಲಿ ನಮ್ಮಿಂದ ಒಂದಷ್ಟು ಮಲ್ಲಿಗೆ ರೀತಿ ಸುವಾಸನೆ ಬೀರಬೇಕು ಅಂತಕ್ಕಂಥ ಮಾತನ್ನ ಆ ಕಗ್ಗದ ತಾತ್ಪರ್ಯದಲ್ಲಿ ಅವ್ರು ಹೇಳ್ತಾರೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಎಲ್ಲರಿಗೂ ಕಷ್ಟ ಇದೆ. ಆ ಕಷ್ಟಗಳಿಗೆ ನಾವು ಯಾವ ರೀತಿ ಇರಬೇಕು ಅಂದ್ರೆ ಕಲ್ಲಾಗಬೇಕು. ಕೊನೆಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಸಂದೇಶವನ್ನ DVG ಅವರು ಕೊಟ್ಟಿದ್ದಾರೆ. ಈ ರೀತಿ ಒಂದಲ್ಲ ಎರಡಲ್ಲ ಹಲವಾರು ಕಗ್ಗಗಳನ್ನ ಅವರು ಕೊಟ್ಟಿದ್ದಾರೆ. ಆ ಕಗ್ಗದ ವಿಶೇಷ ಅದ್ಭುತ ಏನು ಅಂತಂದ್ರೆ, 945 ಕಗ್ಗ ತಗೊಳ್ಳಿ, ಎಲ್ಲ ಕಗ್ಗಗಳಲ್ಲೂ ಸಹ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿರೋದು, ಒಂದೇ ಅಕ್ಷರದ ಕಾಗುಣಿತ ಅಕ್ಷರಗಳು. ನೋಡಿ ಉದಾಹರಣೆಗೆ ಹುಲ್ಲಾಗು ಮೊದಲನೇ ಸಾಲಲ್ಲಿ ಬರ್ತಕ್ಕಂಥದ್ದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎರಡನೇ ಸಾಲಲ್ಲಿ, ಕಲ್ಲಾಗು ಲಾ ಮೂರನೇದಲ್ಲಿ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬರಿಗೆ ಲಾಸ್ಟ್ ಎಲ್ಲರೊಳಗೊಂದಾಗು ಲಾ. ಈ ರೀತಿಯಾಗಿ ಎಷ್ಟು ಅದ್ಭುತವಾದ ಜ್ಞಾನ ಅದು. ಸಾಹಿತ್ಯ ಲೋಕದಲ್ಲಿ ಕಗ್ಗ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ. ಅದನ್ನ ಆಗ್ಲೇ ಮನೆ BO ಅವ್ರು ಹೇಳಿದಾಗೆ ಬಹುಶಃ ಈಗಾಗಲೇ ಸರ್ಕಾರ ಅದನ್ನ ಮನಸ್ಸು ಮಾಡಬೇಕಾಗಿತ್ತು. DVG ಪ್ರತಿಷ್ಠಾನ ಸಹ ಇದೆ, ಮುಂಬರ್ತಕ್ಕಂಥ ತಿಂಗಳಲ್ಲಿ DVG ಭವನ ಸಹ ಉದ್ಘಾಟನೆ ಆಗ್ಲಿದೆ. ಬಹುಶಃ ಒಂದು ಅಧ್ಯಯನ ಕೇಂದ್ರ ಸರ್ಕಾರದ ವತಿಯಿಂದ ಆಗಿದ್ರೆ ತುಂಬಾ ಒಂದು ಅಧ್ಯಯನ ಆಸಕ್ತರಿಗೆ, ಕಗ್ಗ ಆಸಕ್ತರಿಗೆ, ಯಾಕಂದ್ರೆ ಬಹುಶಃ ಕಗ್ಗದ ಆಸಕ್ತಿ ಹೊಂದಿರತಕ್ಕಂಥ ಸಾವಿರಾರು ಜನ, 16,000 ಜನ ಬಹುಶಃ ನಮ್ಮ ನಾಡಲ್ಲಿದ್ದಾರೆ. ಕಗ್ಗವನ್ನಾಗ್ಲೇ ಸಾಹೇಬರು ಹೇಳ್ತಿದ್ರು, ಈಗಲೇ ಮಾತಾಡ್ತಿರ್ಬೇಕಾದ್ರೆ, ಕಗ್ಗ ಗೊತ್ತಿಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ ಓದ್ಕೊಂಡಿರ್ತಕ್ಕಂಥವ್ರಲ್ಲಿ ಅಂತ. ಆ ರೀತಿಯಾಗಿ ನೋಡಿ, ಮತ್ತೊಂದ್ ಕಡೆ ಯಾವ ರೀತಿ ಬರೋದ್ರು ಇದನ್ನ ಅವರು ಒಂದೇ ಸಲ ಕೂತ್ ಬರ್ದಿದ್ದಲ್ಲ. ಅವರೇ ಹೇಳ್ತಾರೆ, ಯಾವಾಗೋ ನನ್ಗೆ ಆಲೋಚನೆ ಬಂದಾಗ, ಎಲ್ಲೋ ಓಡಾಡ್ತಿದ್ದಾಗ, ಎಲ್ಲೋ ಕೂತಿದ್ದಾಗ ಆಲೋಚನೆ ಬಂದಾಗ ನಾನು 4 ಸಾಲ ಬರ್ಕೊಂಡು ಮನೆಗೆ ತಗೊಂಡೋಗಿ ಡಬ್ಬಿನಲ್ಲಿ ಹಾಕ್ತಾ ಇದ್ದೆ. ಹಲವಾರು ವರ್ಷಗಳ ನಂತರ ಅದನ್ನೆಲ್ಲ ಒಂದ್ ಕಡೆ ಹಾಕೊಂಡು ಸುರ್ಕೊಂಡು, ರಾಶಿ ಸುರ್ಕೊಂಡು ಅದನ್ನ ಈ ಕಗ್ಗದ ರೂಪದಲ್ಲಿ ನಾನು ಬರದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ನೋಡಿ ಮತ್ತೊಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ, ಕಗ್ಗ ಇನ್ನೊಂದೆರಡು ಕಗ್ಗ ನಾನು ಮಾತನ್ನ ಮುಗಿಸ್ತಾರೆ, ಯಾಕಂದ್ರೆ ಇನ್ನು ಇಲ್ಲಿಂದ ಹಲವಾರು ಕಾರ್ಯಕ್ರಮಗಳಿದಾವೆ. ತರಚು ಗಾಯವ ಕೆರೆದು ಉಣ್ಣನಾಗಿ ಪದು ಕಪಿ, ಕೊರತೆ ಎಂದನು ನೀನು ನೆನೆದು ಕೆರಳಿ, ದರೆ ಎಲ್ಲವನ್ನು ಶಿಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ. ನೋಡಿ ಈ ಕಗ್ಗದಲ್ಲಿ ತರಚು ಗಾಯವ ಕೆರೆದು ಉಣ್ಣನಾಗಿ ಪದಕಪಿ, ನಮ್ಗೆ ಯಾವ್ದೋ ಒಂದು ಸಣ್ಣ ಸಮಸ್ಯೆ ಇರುತ್ತೆ, ಸಣ್ಣ ಗಾಯ ಇರುತ್ತೆ, ಕೋತಿ ಹಂಗೇನೋ ಒಂದು ಸಣ್ಣ ಯಾವ್ದೋ ಬಿದ್ದು ಗಾಯ ಆಗಿರುತ್ತೆ, ಆ ಗಾಯ ಕೆರ್ಕೊಂಡು ದೊಡ್ಡ ಗಾತ್ರದ ಗಾಯ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಈಗ ಈ ಕಗ್ಗದಲ್ಲಿ ಒಂದು ಸಣ್ಣ ಸಮಸ್ಯೆಯನ್ನ ನೆನೆದು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ದೊಡ್ಡದು ಮಾಡ್ಕೊಳಕ್ ಹೋಗ್ತೀಯಾ? ಯಾಕಂತಂದ್ರೆ ನಿನ್ಗೆ ಎಷ್ಟೋ ಅವಕಾಶಗಳು ಸಿಕ್ಕಿದೆ, ಸಂತೋಷವಾಗಿರಕ್ ಸಾಧ್ಯ ಇದೆ.
ಅದನ್ನ ನೆನೆಸ್ಕೊಂಡು ನೀನು ತೃಪ್ತಿ ಪಡುವಂತಕ್ಕಂಥ ಮಾತನ್ನ ಮತ್ತೊಂದು ಕಗ್ಗದಲ್ಲಿ ಅವ್ರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ದಿನ ಸಾಂಕೇತಿಕ, ಯಾಕಂದ್ರೆ ಇವತ್ತು ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಆಗ್ಬಿತ್ತು ಮುಳಬಾಗಿಲಲ್ಲಿ. ಪ್ರತಿ ಸಲವೂ ಆಗ್ತಿತ್ತು. ಆದ್ರೆ DVG ಭವನ ಮುಂದಿನ ತಿಂಗಳಲ್ಲಿ ಉದ್ಘಾಟನೆ ಆಗ್ಬೇಕಿರೋದ್ರಿಂದ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ಬೇಕಂದ್ರೆ ಅವತ್ತು DVG ಕುರಿತು ಹಲವಾರು ಉಪನ್ಯಾಸಗಳು, ವಿಚಾರಗೋಷ್ಠಿಗಳು ಸಹ ಹಮ್ಮಿಕೊಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು, ಮಾನ್ಯ ಶಾಸಕರು ಎಲ್ಲ DC ಅವರೆಲ್ಲ ಚರ್ಚೆ ಮಾಡೋದ್ರಿಂದ ಅವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡೋ ಉದ್ದೇಶದಿಂದಾಗಿ ಮತ್ತು ನಾಳೆ SSLC ಮತ್ತೆ ಪರೀಕ್ಷೆಗಳಿರೋದ್ರಿಂದ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲರೂ ಕನ್ನಡಪರ, ಮುಖ್ಯವಾಗಿ ಮುಳಬಾಗಿಲು ಅಂತಂದ್ರೆ ಬಹುಶಃ ನನ್ನ ಕಣ್ಣಾಗೆ ಎಲ್ಲ ಕನ್ನಡಪರ ಸಂಘಟನೆಗಳವರು, ಕನ್ನಡಾಸಕ್ತರು ಮತ್ತೆ ಎಲ್ಲ ಹೋರಾಟಗಾರರು, ಎಲ್ಲ ವೇದಿಕೆಗಳ ಹೋರಾಟಗಾರರು ಅತ್ಯಂತ ಒಗ್ಗಟ್ಟಿನಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಇವತ್ತು ಈ ಯಶಸ್ಸು ನಿಜವಾಗ್ಲೂ ತಮ್ಮೆಲ್ಲರದು ಅಂತ ನಾನು ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ DVG ಅವರ ಕುರಿತು ಒಂದು 4 ಕಗ್ಗವನ್ನ ವಾಚನ ಮಾಡೋದಕ್ಕೆ, ಅವ್ರು ನೆನ್ಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಒಂದ್ಸಿನ ಮಾತನ್ನ ಮುಗಿಸ್ತಾನೆ. ಜೈ ಕರ್ನಾಟಕ.